ನಾವು ಹೋಗ್ತಿರುವಂತಹ ವಿಲೇಜ್ ಹೆಸರು ಮಲಾನ ಅಂತ. ಅಲ್ಲಿ ಇಂಡಿಯನ್ ರೂಲ್ಸ್ ಎಲ್ಲ ನಡೆಯೋದಿಲ್ಲ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ದ ಟ್ರಾವೆಲ್ ಪಾತ್ ಯೂಟ್ಯೂಬ್ ಚಾನಲ್ ನೋಡ್ತಿರುವಂತಹ ಪ್ರತಿಯೊಬ್ಬರಿಗೂ ನಮಸ್ಕಾರ. ಹಾಗೆ ಫುಲ್ ವಿಡಿಯೋ ನೋಡಿ ಸಖತ್ತಾಗಿರುತ್ತೆ. ನೀವು ಇದೀಗ ನೋಡ್ತಿರ್ಬೋದು, ನಾವು ಹೋಗ್ತಿದ್ದೀವಿ ಹಿಮಾಚಲಲ್ಲಿ ಒಂದು ಟಫೆಸ್ಟ್ ಟ್ರೆಕ್ಕಿಂಗ್ ಮತ್ತು ಡೇಂಜರೆಸ್ಟ್ ವಿಲೇಜ್ ಅಂತ ಹೇಳ್ತಾರೆ. ಬನ್ನಿ ಹೋಗೋಣ ಯಾವ ಥರ ಹೇಳಿದೆ ಮುಂದೆ. ಇದೀಗ ನಾವು ಹೋಗ್ತಿರುವಂತಹ ವಿಲೇಜ್ ಹೆಸರು ಮಲಾನ ಅಂತ. ಅಲ್ಲಿ ಇಂಡಿಯನ್ ರೂಲ್ಸ್ ಎಲ್ಲ ನಡೆಯೋದಿಲ್ಲ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಹಾಂ, ನೀವಲ್ಲಿ ನೋಡ್ತಿರ್ಬೋದು, ಆ ರೂಟಲ್ಲಿ ಬಂದರೆ 3 ಅವರ್ ಶೇರ್ ಟ್ಯಾಕ್ಸಿಯಲ್ಲಿ ಜರ್ನಿ ಮಾಡಿ ಹಾಗೆ 3 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕಾಗುತ್ತೆ. ಅದ್ರ ಬದಲು ನೀವು ಈ ಲೋಕಲ್ ಅವರು ಯೂಸ್ ಮಾಡುವಂತಹ ಈ ಥರ ದಾರಿನ ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಬರ್ಬೋದು. ನೀವಿದೀಗ ನೋಡ್ತಿದ್ರ ಸುಂದರವಾದ ಕಾಡಿನಲ್ಲಿ ರಸ್ತೆಗಳು ಸಖತ್ತಾಗಿದೆ. ಬನ್ನಿ ಮುಂದೆ ಹೋಗೋಣ. ಮೇಲೆ ಬರೋಷ್ಟರೊಳಗೆ ಕತ್ಲೆ ಆಗಿಬಿಡ್ತು. ಹಂಗಾಗಿ ನಾವು ನೈಟ್ ಕ್ಯಾಂಪ್ ರೆಡಿ ಮಾಡಿ ಅಲ್ಲಿ ಬೆಚ್ಚಿಗೆ ಬಿಸಿ ಕಾಯಿಸ್ಕೊಂಡು ಬೆಳಗ್ಗೆ ನೋಡೋಣ ಅಂತ ವೆಯ್ಟ್ ಮಾಡ್ತೀವಿ. ನೈಟ್ ಅಂತೂ ಹೆವಿ ಚಳಿ ಇತ್ಕೊಂಡ್ರಿ, ಚಳಿಗೆ ನಡ್ಗೋಗ್ಬಿಟ್ಟು ಹಾಗೆ ಬೆಳಗ್ಗೆ ಎದ್ದು ಸೇಮ್ ಪ್ರೊಸೆಸ್ ಬಿಸಿ ಕಾಯಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದೆ ಹೋಗೋಣ. ಇದೀಗ ನಾವು ಎಂಟ್ರಾದ್ವಿ ಡೇಂಜರಸ್ಟ್ ವಿಲೇಜ್ ಮಲಾನ ವಿಲೇಜ್ಗೆ. ಮಲಾನ ವಿಲೇಜಲ್ಲಿ ನೋಡ್ತಿರ್ಬೋದು ಆ ಮಲಾನ ಹಳ್ಳಿಯ ವಿಲೇಜ್ ಮನೆಗಳು ಹಾಗೆ ಲೋಕಲ್ ಜನಗಳು ನೋಡ್ತಿರ್ಬೋದು. ಅವರ ಹಬ್ಬ ಸಹ ಇವತ್ತಿದೆ, ಅದನ್ನೆಲ್ಲ ಕವರ್ ಮಾಡೋಕ್ಕೆ ಬಿಡೋದಿಲ್ಲ. ಇದೀಗ ನೀವು ನೋಡ್ತಾ ಇದ್ದೀರಾ ದೇವಸ್ಥಾನಗಳು, ಆ ಲೋಕಲ್ ಹಳ್ಳಿಯಲ್ಲಿರುವಂಥ ದೇವಸ್ಥಾನಗಳು ನೋಡ್ತಿರ್ಬೋದು. ನೀವು ನೋಡ್ತಿರ್ಬೋದು ಆದಿವಾಸಿಗಳ ಚಿತ್ರಣ. ಹಾಗೆ ನೋಡ್ಕೊತ ಮುಂದೆ ಹೋದರೆ ಇನ್ನೊಂದು ದೇವಸ್ಥಾನ ಸಹ ಸಿಗುತ್ತೆ. ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ ಇಲ್ಲಿರುವಂತಹ ದೇವಸ್ಥಾನಗಳನ್ನ ಯಾವುದಾದ್ರೂ ಮುಟ್ಟಿದ್ರೆ ಫೈನ್ ಹಾಕ್ತಾರೆ. ಹಾಗೆ ಅವರ ಪರ್ಮಿಷನ್ ಇಲ್ಲದೆ ವಿಡಿಯೋ ಯಾವುದನ್ನು ತೆಗಿಬಾರ್ದು. ಮತ್ತೊಂದು ಇಲ್ಲಿನ ಫೇಮಸ್ ಏನಂದರೆ ಗಾಂಜಾ. ನಿಮಗೆ ನಾನು ಗಾಂಜಾನ ತೋರ್ಸೋಕ್ಕಾಗಲಿಲ್ಲ, ಹಂಗಾಗಿ ಒಂದು ಫೋಟೋ ಹಾಕಿದ್ದೀನಿ, ಅದನ್ನೇ ನೋಡಿ. ಚೆನ್ನಾಗಿದೆ ಅಲ್ವಾ? ಎಲ್ಲ ಬೆಳೆಗಳು ಬೆಳೆಯೋದು ಮಳೆಗಾಲದಲ್ಲಿ. ನಾವು ಸ್ವಲ್ಪ ಲೇಟಾಗಿ ಬಂದಿದ್ದೀವಿ, ಹಾಗಾಗಿ ನೋಡೋಕ್ಕೆ ಸಿಗಲಿಲ್ಲ. ಆದರೆ ಪಾಕೆಟೆಲ್ಲ ಸಿಗ್ತವೆ. ಹಿಂದಿನ ನೋಡ್ತಿರ್ಬೋದು ದೇವಸ್ಥಾನ ಫೈನ್ ಆಗ್ತದೆ. ಎಷ್ಟು 2-3 ಹಾಕ್ಬೋದು. ನೋಡ್ತಿರ್ಬೋದು ದೇವಸ್ಥಾನ ಎಷ್ಟೊಂದು ಸಹಜಾಗಿದೆ. ಫೈನ್ ಹಾಕ್ತಾರ ಅಂತ ಹೇಳಿದರೆ ನೀವು ನಂಬೋದಿಲ್ಲ. ನೀವು ನೋಡಿ ಬೋರ್ಡ್ ಕಾಣಿಸ್ತಿದೆಯಾ? ಹಾಗೆ ನಡೀರಿ ಮುಂದೆ ಹೋಗೋಣ. ಇದೀಗ ನೀವು ನೋಡ್ತಾ ಇದ್ದೀರಾ ಗಾಂಜಾ ಬೆಳೆಯುವಂತಹ ಪ್ರದೇಶನ. ಈ ಪ್ರದೇಶ ನೀವು ಮಳೆಗಾಲದ ನೋಡಿದರೆ ಮಾತ್ರ ಸಖತ್ತಾಗಿರುತ್ತೆ. ನಾವು ಆಫ್ ಸೀಸನ್ ಬಂದಿದ್ದೀವಿ, ಹಾಗಾಗಿ ನೋಡೋಕ್ಕೆ ಕಾಣಲಿಲ್ಲ. ಆದರೆ ಅಲ್ಲಿಗೆ ಲೋಕಲ್ ಜನಗಳನ್ನ ಸಂಸ್ಕೃತಿ ಅವೆಲ್ಲ ನೋಡ್ಬೋದು ನೀವು ಬಂದರೆ ಇಂಥ ಟೈಮಲ್ಲಿ. ನಾನು ಹೇಳಿದ್ದಲ್ವ, ಇನ್ನೊಂದು ರೂಟಲ್ಲಿ ಬಂದರೆ ನಿಮಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ ಅಂತ. ಅದು ಇದೇ ರೂಟೇ. ಇದೀಗ ನೀವು ನೋಡ್ತಿರ್ಬೋದು ಸ್ಟೈನ್ ಆಗಿ ಬಿತ್ತಿರುವಂಥ ಮನೆ. ನೀವು ಫುಲ್ ಮಳೆಗಾಲದಲ್ಲಿ ಬಂದರೆ ಯಾವ ಥರ ಇರುತ್ತೆ ಅಂತ ಒಂದು ಸ್ವಲ್ಪ ಫೋಟೋಸ್ ಹಾಕಿದ್ದೀನಿ ನೋಡಿ, ಸಖತ್ತಾಗಿದ್ದಾವೆ. ನೀವು ಬನ್ನಿ, ಎಂಜಾಯ್ ಮಾಡಿ. ಮಳೆಗಾಲದಲ್ಲಿ ಬಂದರೆ ಸಖತ್ತಾಗಿರುತ್ತೆ. ಇದು ಆಫ್ ಸೀಸನ್ ಆಗಿರೋದ್ರಿಂದ ಫುಲ್ ಬರ್ಡ್ ಭೂಮಿ ಥರ ಕಾಣ್ತಿದೆ. ಈ ತರಹದ ತುಂಬ ವೀಡಿಯೋಗಳು ಮಾಡೋಕ್ಕೆ ಮನಸ್ಸು ಇದೆ. ಆದರೆ ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿದೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ಥರ ಬೇಕಾದಷ್ಟು ವೀಡಿಯೋಗಳನ್ನ ನಿಮ್ಮ ಕಣ್ಮುಂದೆ ತರಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.